ಸೌಹಾರ್ದಮಯ ಬಾಂಧವ್ಯಕ್ಕೆ ಮಂಚನಡಿ ಓರಸ್ ಸಾಕ್ಷಿಯಾಗಿದೆ. ಹೌದು, ನಿತ್ಯಾನಂದ ಸೇವಾ ಸಮಿತಿ ನಿತ್ಯಾನಂದ ನಗರ, ಹನುಮಾನ್ ಫ್ರೆಂಡ್ಸ್ ಹಿಂದೂಪುರ ಅಸೈಗೋಳಿ, ಟೀಮ್ ಅಸೈಗೋಳಿ, ಶಕ್ತಿ ಫ್ರೆಂಡ್ಸ್ ಆಕಾಶ ಭವನ ಮಂಗಳೂರು, ಸ್ನೇಹ ಬಳಗ ಮಂಗಳೂರು, ಓಂ ಶಕ್ತಿ ಮಂಗಳೂರು, ಬರ್ಕೆ ಫ್ರೆಂಡ್ಸ್ ಕುದ್ರೋಳಿ, ಬ್ರದರ್ಸ್ ಕೊಲ್ಯ, ಸಾಯಿ ಫ್ರೆಂಡ್ಸ್ ಅಸೈಗೋಳಿ ಆಶ್ರಯದಲ್ಲಿ ಮಂಚನಡಿ ಉರುಸಿಗೆ ಅಸೈಗೋಳಿ ಜಂಕ್ಷನ್ನಿಂದ ಮಂಚನಡಿ ಕೇಂದ್ರ ಮಸೀದಿವರೆಗೆ ಹೊರೆ ಕಾಣಿಕೆ ಮೆರವಣಿಗೆ ನಡೆಯಿತು. ಸೌಹಾರ್ದತೆಯನ್ನು ಕಂಡು ಮೆಚ್ಚಿ ಅದಕ್ಕೆ ಮನಸೋತು ಇವತ್ತು ನಮ್ಮ ಈ ಜಮಾತಿಗೆ ಬಹಳ ವಿಜೃಂಭಣೆಯಿಂದ ವರ್ಣರಂಜಿತ ಸಂದಲ್ ಅಂದರೆ ಹೊರೆ ಕಾಣಿಕೆಯೊಂದಿಗೆ ಬಂದಿರುತ್ತಾರೆ. ಈ ವೇಳೆ ಸಾಯಿ ಫ್ರೆಂಡ್ಸ್ ಅಸೈಗೋಳಿ ಇದರ ಅಧ್ಯಕ್ಷರಾದ ಸುನಿಲ್ ಪೂಜಾರಿ ಮಾತನಾಡಿ, ನಾವೆಲ್ಲರೂ ಒಂದಾಗಿರಬೇಕೆಂಬ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ಮಾಡಿದ್ದೇವೆ. ನಾವೆಲ್ಲರೂ ಒಗ್ಗಟ್ಟಾಗಿ ಈ ಉರುಸ್ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸೋಣ ಅಂತ ಹೇಳಿದ್ರು. ಕೂಟ ಬಾರಿ ಅಡ್ಡೆ ಅವ್ರು ಬಂದು ಎಂಗ್ಳು ಬಾರಿ ಅಂಜಿ ಎಡ್ಡೆ ಪೊನೆತ ಎಂಗ್ಲ ಸಾಯಿ ಫ್ರೆಂಡ್ಸ್ ದಕ್ಕಲು ಜವನೇರು ಪೂರ ಎಲ್ಲ ಎಡ್ಡೆ ಬೆಂದಿದ್ದು ಎಂಗ್ಲ ಈ ಒಂಜಿ ಪ್ರೋಗ್ರಾಮ್ ಮನ್ಪೊಡು ಓಲ ದಾಲ ಇಜ್ಜಂದೆ ಪೂರ ಒಂಜಾವಡ್ ಬಂದ್ಪಿನ ಎಂಗ್ಲಂಜಿ ಕೂಟ ಎಂಗ್ಲ ಸಾಯಿ ಫ್ರೆಂಡ್ಸ್ ಈ ಸಾಯಿ ಫ್ರೆಂಡ್ಸ್ ಎಂಗ್ಲ ಮಾದಾರಿ ಕೂಟ ಆವಡೊಂದು ಎಂಗ್ ಕೇನೊಂದುಲ್ಲ ಅಂಚನೆ ಎಂಗ್ಲ ಈ ಬೆನ್ನೆಲ್ಬಾದು ಉಂತಿನ ಈ ಸಾಯಿ ಫ್ರೆಂಡ್ಸ್ಗೆ ಎಂಗ್ಲ ಅನ್ನಿ ಆ ಅನ್ನ ದೇವರ ಎಡ್ಡೆ ರೀತಿಡ್ ಅನ್ನೋ ಕೋಡನ್ನು ಎಂಗ್ಲ ಕೇನೊಂದುಲ್ಲ ನಮ್ಮ ಒಗ್ಗಟ್ಟಿಡ್ ಈ ಪೂರ ಫಂಕ್ಷನ್ ಎಡ್ಡೆ ರೀತಿ ನಡಪಾಡೊಂದು ಕೇನೊಂದುಲ್ಲ. ಬಳಿಕ ಗಣೇಶ್ ಅಸೈಗೋಳಿ ಮಾತನಾಡಿ, ಮಂಚನಡಿ ಉರುಸ್ ಕಾರ್ಯಕ್ರಮಕ್ಕೆ ನಾವು ಹಿಂದೂ ಬಾಂಧವರು ಹೊರೆ ಕಾಣಿಕೆಯನ್ನು ನೀಡಿದ್ದೇವೆ. ದೇವರು ನಮ್ಮನ್ನ ಹೀಗೆ ಸೌಹಾರ್ದತೆಯಿಂದ ಮುಂದುವರೆಸಲು ಅನುಗ್ರಹಿಸಲಿ ಎಂದರು. ಇತಿಹಾಸಗಳಲ್ಲಿ ಕೆಲವು ಕ್ಷೇತ್ರಗಳಿವೆ, ಅದರಲ್ಲಿ ಮಂಜನಡಿ ಕ್ಷೇತ್ರ ಕೂಡ ಒಂದು ಧಾರ್ಮಿಕ ಇದರಲ್ಲಿ ಮುಸ್ಲಿಂ ಕ್ಷೇತ್ರ. ಈ ಮಂಜನಡಿ ಉರುಸ್ ಒಂದು ನಾವು ಇವತ್ತಲ್ಲ ಹಲವು ವರ್ಷಗಳಿಂದ ನಾವು ಕಂಡವರು ನಮ್ಮ ಮೈಸೂರು ಬನ್ನವರು ಅಜೀಜ್ ಮಂಜನಡಿಯವರು ನಮ್ಮ ಧಾರ್ಮಿಕ ಕ್ಷೇತ್ರಗಳಲ್ಲಿ ಅವರು ಯಾವ ಕ್ಷೇತ್ರವನ್ನು ನೋಡಲಿಲ್ಲ, ಯಾರು ಯಾವ ಕ್ಷೇತ್ರ ಅಂತ ಎಲ್ಲ ಕ್ಷೇತ್ರಕ್ಕೂ ಅವರೊಂದು ವಿಶೇಷ ಕೊಡುಗೆ ಇದೆ. ಅದರಲ್ಲೂ ನಮ್ಮ ಅಸೈಗೋಳಿಗೆ ವಿಶೇಷ ಕೊಡುಗೆ. ಅಸ್ರಾಫ್ ಅವರ ಮುಖಾಂತರ ನಮಗೆ ಸಾಯಿ ಫ್ರೆಂಡ್ಸ್ ಇರಲಿ, ಕೊಳಗಜ ಕ್ಷೇತ್ರ ಇರಲಿ, ಅಯ್ಯಪ್ಪ ಕ್ಷೇತ್ರ ಯಾವ ಕ್ಷೇತ್ರಕ್ಕೂ ಅವರಿಗೆ ವಿಶೇಷ ಕೊಡುಗೆ ಇರ್ತದೆ. ಅವರ ದೃಷ್ಟಿಯನ್ನು ನೋಡಿಕೊಂಡು ಅವರ ಆರೋಗ್ಯ ಕೂಡ ಒಳ್ಳೆದಾಗ್ಲಿ ಅಂತ ಹೇಳ್ಕೊಂಡು ಅವರಿಗೆ ಇನ್ನು ನಾವು ಬೆನ್ನೆಲುಬಾಗಿದ್ದೇವೆ ಅಂತ ಅವರು ನಾವು ಕೂಡ ಇದ್ದೇವೆ, ನಮಗೆ ಹೇಗಿದ್ದಾರೆ ನಮಗೆ ನಂಬಲಿಕ್ಕೆ ಅವರು ನಾವು ಇದ್ದೇವೆ ಆ ದೃಷ್ಟಿಯನ್ನು ಕೊಟ್ಟು ಇವತ್ತೊಂದು ವಿಶೇಷವಾದ ಹೊರೆ ಕಾಣಿಕೆಯನ್ನು ಪ್ರಥಮ ಬಾರಿಗೆ ನಮ್ಮ ಹಿಂದೂ ಕ್ಷೇತ್ರಗಳಲ್ಲಿ ಬರುವಂತದ್ದು ವಿಶೇಷ ಇದು. ಇವತ್ತು ಭಾರಿ ನಮಗೂ ಕೂಡ ಸಂತೋಷವಾಗಿದೆ. ದೇವರು ಇನ್ನೂ ಕೂಡ ನಮ್ಮನ್ನು ಸೌಹಾರ್ದತೆಯಿಂದ ದೇವರು ನಡೆಸಿಕೊಡ್ಲಿ ಅಂತ ನಾವು ಆ ದೇವರಲ್ಲಿ ಭಕ್ತಿಪೂರ್ವಕ ಪ್ರಾರ್ಥಿಸಿಕೊಂಡಿದ್ದೇವೆ. 5 ಕ್ವಿಂಟಲ್ ಅಕ್ಕಿ, ಸಕ್ಕರೆ, ತರಕಾರಿ ಸೇರಿದಂತೆ ಇನ್ನಿತರ ಅಗತ್ಯ ಸಾಮಗ್ರಿಗಳನ್ನ ಮೆರವಣಿಗೆ ಮೂಲಕ ತರಲಾಯಿತು. ಮಂಚನಡಿ ಜುಮಾ ಮಸೀದಿಯ ಅಧ್ಯಕ್ಷರಾದ ಅಬ್ದುಲ್ ಅಜೀಜ್ ಮೈಸೂರು ಬಾಬಾ ಮಾತನಾಡಿ, ಡಿಸೆಂಬರ್ 17ರಿಂದ ಉರುಸ್ ಆರಂಭವಾಗುವಾಗ ನಮ್ಮ ಹಿಂದೂ ಸಹೋದರರು ಹೊರೆ ಕಾಣಿಕೆ ನೀಡುತ್ತೇವೆ ಎಂದು ಹೇಳಿದ್ರು. ಅದಕ್ಕೆ ನಾವು ಸಂತೋಷದಿಂದ ಒಪ್ಪಿದ್ದೆವು. ಇಂದು ನಮ್ಮ ಮಸೀದಿಗೆ ಹೊರೆ ಕಾಣಿಕೆಯನ್ನ ನೀಡಿದ್ದಾರೆ ಎಂದು ಸಂತಸವನ್ನ ವ್ಯಕ್ತಪಡಿಸಿದ್ರು. ಉರುಸ್ ಕಾರ್ಯಕ್ರಮ ಮೊದಲನೇ ಸ್ಟಾರ್ಟ್ ಆಗುವಾಗಲೇ ಶುರುವಾಗುವಲ್ಲೇ ನಮ್ಮ ಸಾಯಿ ಫ್ರೆಂಡ್ಸ್ ಹಾಗೂ ಅವರೆಲ್ಲ ಎಲ್ಲ ಸ್ನೇಹಿತರು ಹಾಗೂ ಸುಮಾರು ಸಂಘಟನೆಯರೆಲ್ಲ ಸೇರಿ ಒಂದು ವಿಚಾರವನ್ನು ಹೇಳಿದರು. ಏನಂದ್ರೆ ನಾವೊಂದು ಸೌಹಾರ್ದ ಕೂಟ ಮಾಡ್ತಾ ಇದ್ದೇವೆ ಹೇಳಿದಾಗ ನಾವು ಹೊರೆ ಕಾಣಿಕೆಯನ್ನು ಕೊಡ್ತೇವೆ. ಸೊ ಆ ಹೊರೆ ಕಾಣಿಕೆ ಅಂದಾಗ ನನಗೆ ಒಂದು ಏನಂತಂದ್ರೆ ಇದು ಒಂದು ಮುಖ್ಯವಾದ ವಿಷಯ. ಇದು ಬೇಕಾಗಿತ್ತು, ನಮ್ಮ ಸೌತ್ ಕೇಂದ್ರಕ್ಕೆ ಇದು ಬೇಕಾಗಿತ್ತು. ನೋಡಿ, ನೀವು ಅವ್ರಿಗೆ ಒಂದು ಪ್ರಶ್ನೆ ಕೇಳಿದ್ರಿ, ಜಾತಿ ಕಂಡು ಅದರಲ್ಲಿ ಸೌತ್ ಕೇಂದ್ರದಲ್ಲಿ ಯಾವುದೇ ಜಾತಿ ಇಲ್ಲ, ಎಲ್ಲ ಒಂದೇ, ಹಿಂದೂ ಮುಸ್ಲಿಂ ಒಂದು, ನಾವೆಲ್ಲ ಬಂಧು ಅನ್ನೋ ರೀತಿಯಲ್ಲಿ ನಾವು ಇದ್ದೇವೆ. ಅದನ್ನು ಬೇರೆ ತರ ಉಪಯೋಗಿಸೋ ರಾಜಕೀಯದವರು ಅದನ್ನು ಯಾರು ಎಷ್ಟೇ ಏನೇ ಒಗ್ಗಟ್ಟಾಗಿದ್ದು ಅದನ್ನು ಯಾರು ಇದು ಮಾಡ್ತಾರೆ. ನಾವು ನಮ್ಮ ಮನೆಯಲ್ಲಿರೋ ಮಕ್ಕಳನ್ನು, ನಮ್ಮ ಹಿರಿಯರು, ಅವರ ತಂದೆ ತಾಯಿಗಳು ಅವ್ರನ್ನ ಜೋಪಾನ ನೋಡೋದು ಕರ್ತವ್ಯ. ಹಾಗೆ ಇವತ್ತಿನ ಹುಡುಗರಿಗೆ ನಾವು ಈ ತರ ಒಂದು ಸಂದೇಶ ಕೊಟ್ಟಾಗ ಅವ್ರ ಒಂದು ಪ್ರೀತಿ ವಿಶ್ವಾಸ ಬರ್ತದೆ. ಇವತ್ತು ನೋಡಿ ಸಾವಿರಾರು ಜನ ಅವರು ಬಂದಾಗ ನಮ್ಗೆ ಖುಷಿ ಆಯ್ತು. ಇಡೀ ಪೊಲೀಸರವರಿಗೆ ಮತ್ತೆ ಎಲ್ಲಾ ಅಧಿಕಾರಿಗಳಿಗೂ ಇದನ್ನು ನೋಡಿ
ಅವ್ರಿಗೆ ಭಾರಿ ಖುಷಿಯಾಗಿ ನಾನು ಅವ್ರಿಗೆ ಲಾಸ್ಟ್ ಟೈಮ್ ಮೊನ್ನೆ DC ಹತ್ರ ಮಾತಾಡಿದೆ, ಹಾಗೆ ಕಮಿಷನರ್ ಹತ್ರ ಮಾತಾಡಿ ಇಂಥ ಒಂದು ಸಾರ್ಥಕ ಮಾಡಿ ಅವರು ಹೊರೆ ಕಾಣಿಕೆ ಕೊಡ್ತಾ ಇದ್ದಾರೆ ಅಂದಾಗ ಅವ್ರು ಸಂಪೂರ್ಣ ಸಹಕಾರ ಕೊಟ್ಟು ಇವತ್ತು ಬಂದು ನಮ್ಮ ಈ ಮಂಜನಾಡಿಯ ಒಂದು ಇತಿಹಾಸದಲ್ಲಿ ಆಗಿರಲಿಲ್ಲ. ಎಲ್ಲ ಇಲ್ಲಿ ಹಿಂದೂ ಮುಸ್ಲಿಂ ಇದುವರೆಗೂ ಆಗಲಿ, ಯಾವುದೇ ಈ ಒಂದು ಗ್ರಾಮದಲ್ಲಾಗಲಿ, ಮಂಜನಾಡಿ ಗ್ರಾಮದಲ್ಲಾಗಲಿ, ಹಸುಗಳೇ ಆಗಲಿ, ಎಲ್ಲೂ ಈ ಕ್ಷೇತ್ರದಲ್ಲಿ ಆಲ್ಮೋಸ್ಟ್ ಹೆಚ್ಚಿನ ರೀತಿಯಲ್ಲಿ ಎಲ್ಲೂ ಯಾವುದೇ ಗಲಭೆ ಆಗಿಲ್ಲ. ಬಳಿಕ ಮಂಚನಡಿ ಜುಮಾ ಮಸೀದಿಯ ಅಬ್ದುಲ್ ಅಜೀಜ್ ಪರ್ತಿಪಾಡಿ ಮಾತನಾಡಿದರು. ನಮ್ಮ ಈ ಜಮಾತಿನ ಮೇಲಿನ ಹಾಗೂ ನಮ್ಮ ಇಲ್ಲಿಯ ಅಧ್ಯಕ್ಷರು ಮತ್ತು ಕಮಿಟಿ ಸದಸ್ಯರ ಮೇಲಿನ ಅಭಿಮಾನ ಮತ್ತು ನಮ್ಮ ಮುಸ್ಲಿಂ ಬಾಂಧವರ ಮೇಲಿನ ಅಭಿಮಾನದಿಂದ ನಮ್ಮ ದೇಶದ ಬಹುಸಂಖ್ಯಾತ ಸಮುದಾಯದ ನಮ್ಮ ಹಿಂದೂ ಸಹೋದರರು ಇಂದು ಬಹಳಷ್ಟು ಹೊರೆಕಾಣಿಕೆಗಳೊಂದಿಗೆ ಇಲ್ಲಿಗೆ ಬಂದು ನಮ್ಮೊಂದಿಗೆ ಭಾವೈಕ್ಯತೆ ಮತ್ತು ಸೌಹಾರ್ದ ಸಹಬಾಳ್ವೆಯ ಸಂಕೇತವನ್ನು ನೀಡಿದ್ದಾರೆ. ಅದಕ್ಕಾಗಿ ನಾನು ಈ ಪರಿಸರದ ನಮ್ಮ ಜಿಲ್ಲೆಯ ಎಲ್ಲ ಈ ಸಂಘಟನೆಯ ಹಿಂದೂ ಸಹೋದರರನ್ನ ಬಹುವಾಗಿ ಪ್ರಶಂಸಿಸುತ್ತೇನೆ, ಅಭಿನಂದಿಸುತ್ತೇನೆ. ಇದು ನಮ್ಮ ಇಡೀ ಜಿಲ್ಲೆಗೆ, ರಾಜ್ಯಕ್ಕೆ ಮಾತ್ರವಲ್ಲ ದೇಶಕ್ಕೆ ಈ ಸಂದೇಶವು ರವಾನೆಯಾಗಲಿ, ಇದು ಒಂದು ಆದರ್ಶವಾಗಲಿ ಅಂತೇಳಿ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇನ್ನು ಈ ಸಂದರ್ಭದಲ್ಲಿ ಪ್ರದೀಪ್ ಅಸೈಗೋಳಿ, ಶ್ರೀಕಾಂತ್, ಅಶ್ರಫ್, ಶೌಕತ್ ಅಲಿ ಅಸೈಗೋಳಿ, ಪ್ರವೀಣ್ ಮುನ್ನಾ, ಹರೀಶ್ ಪೂಜಾರಿ, ಕೆ ಮಂಜುನಾಥ್, ವಿಕ್ಕಿ ಪೂಜಾರಿ ಮಂಗಳೂರು, ನಾಗರಾಜ್ ಶೆಟ್ಟಿ ಮಾಣಿ, ಪ್ರೀತಂ ಶೆಟ್ಟಿ ಆಲಾಡಿ, ಇಕ್ಬಾಲ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ರು. ನ್ಯೂ ಕರ್ನಾಟಕ ಸ್ಟೀಲ್ಸ್ ಅಂಡ್ ಸಿಮೆಂಟ್ಸ್ ಬಲವಾದ ನಾಳೆಗೆ ಬಲವಾದ ಅಡಿಪಾಯ. ಉತ್ತಮ ಗುಣಮಟ್ಟದ ಕಟ್ಟಡ ಸಾಮಗ್ರಿಗಳು ಹೋಲ್ಸೇಲ್ ಮತ್ತು ರಿಟೇಲ್ ದರದಲ್ಲಿ ಒದಗಿಸ್ತಾ ಇರುವ ಸಂಸ್ಥೆ. ದೇರಳಕಟ್ಟೆ ಸುತ್ತಮುತ್ತಲಿನ ಪ್ರದೇಶಗಳ ವಿಶ್ವಾಸಾರ್ಹ ಕೇಂದ್ರ. ಎಲ್ಲಾ ರೀತಿಯ ಕಟ್ಟಡ ಹಾಗೂ ಕೈಗಾರಿಕಾ ಅಗತ್ಯ ವಸ್ತುಗಳು ಲಭ್ಯ. ಪ್ರಮುಖವಾಗಿ ಅಲ್ಟ್ರಾಟೆಕ್ ಸಿಮೆಂಟ್ ಲಭ್ಯವಿದ್ದು, ಜೊತೆಗೆ ಎಸಿಸಿ, ರಾಮ್ಕೋ ಸಿಮೆಂಟ್ ಕೂಡ ಲಭ್ಯವಿದೆ. ಟಿಎಂಟಿ ರಾಡ್, ಸಿಆರ್ ರೌಂಡ್ ಪೈಪ್ಸ್, ಜಿಪಿ ಪೈಪ್ಸ್, ಎಚ್ಆರ್ ಪೈಪ್ಸ್, ಜಿಎಲ್ ರೌಂಡ್ ಪೈಪ್ಸ್, ಸೀಮ್ಲೆಸ್ ಪೈಪ್ಸ್, ಬಾಯ್ಲರ್ ಪೈಪ್ಸ್, ಆಂಗಲ್ಗಳು, ಬೀಮ್ಗಳು, ಸ್ಟೇನ್ಲೆಸ್ ಸ್ಟೀಲ್ ಚಾನೆಲ್ಗಳು, ಚೌಕ ರಾಡ್ಗಳು ಮತ್ತು ಬ್ರೈಟ್ ಬಾಸ್ ಸೇರಿದಂತೆ ಎಲ್ಲಾ ಉತ್ಪನ್ನಗಳು ಇಲ್ಲಿ ಲಭ್ಯ. ನೀವು ಕಾಂಟ್ರಾಕ್ಟರ್ ಆಗಿರ್ಲಿ, ಬಿಲ್ಡರ್ ಆಗಿರ್ಲಿ ಅಥವಾ ವೈಯಕ್ತಿಕ ಗ್ರಾಹಕರಾಗಿರ್ಲಿ, ಗುಣಮಟ್ಟ, ವಿಶ್ವಾಸಾರ್ಹತೆ ಮತ್ತು ಸ್ಪರ್ಧಾತ್ಮಕ ಬೆಲೆ ನಮ್ಮಲ್ಲಿ ಸದಾ ಖಚಿತ. ಸಂಪರ್ಕಿಸಲು 9108929355 9108929355 9108348025 9108348025 ಅಥವಾ ನ್ಯೂ ಕರ್ನಾಟಕ ಸ್ಟೀಲ್ ಅಂಡ್ ಸಿಮೆಂಟ್ಸ್ @gmail.com. ವಿಳಾಸ ನಾಟಿಕಲ್ ಜಂಕ್ಷನ್ ಹತ್ತಿರ ದೇರಳಕಟ್ಟೆ 575018.